ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮತ್ತೊಂದು ಡೂ ಆರ್ ಡೈ ಪಂದ್ಯ, ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಹೌದು, ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಹೇಳಿದ್ದಕ್ಕೆ ತಕ್ಕ ಹಾಗೇನೆ ಆರ್ಸಿಬಿ ಟೂರ್ನಿಯ ದ್ವಿತೀಯಾರ್ಧದಲ್ಲಿ ದಾಖಲೆಯ ಪ್ರದರ್ಶನವನ್ನ ನೀಡ್ತಾ ಬಂದಿದೆ. ಹಾಗೆ ಇವತ್ತಿನ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದಂತವರು ಕ್ವಾಲಿಫೈಯರ್ 2ಗೆ ಆಯ್ಕೆಯಾಗ್ತಾರೆ. ಅಲ್ಲಿ ನಿನ್ನೆ ಕೆಕೆಆರ್ ಮೇಲೆ ಸೋತಿರುವಂತ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಸೆಣಸುವಂತ ಅವಕಾಶ ಇವತ್ತು ಗೆದ್ದಂತ ತಂಡ ಪಡೆಯುತ್ತೆ. ಹಾಗೆ ಇವತ್ತಿನ ಮ್ಯಾಚ್ ಬಹಳ ಇಂಟ್ರೆಸ್ಟಿಂಗ್ ಆಗೋದಕ್ಕೆ ಕಾರಣ ಅಂತ ಅಂದ್ರೆ ಸತತ 6 ಪಂದ್ಯ ಗೆದ್ದು ಅಚ್ಚರಿಯ ರೀತಿಯಾಗಿ ಪ್ಲೇ ಆಫ್ಗೆ ಬೆಂಗಳೂರು ತಂಡ ಎಂಟ್ರಿ ಕೊಟ್ಟಿರೋದು. ಹಾಗೆ ಟೂರ್ನಿಯ ಮೊದಲಾರ್ಧದಲ್ಲಿ ಅಬ್ಬರಿಸಿದ್ದಂತ ರಾಜಸ್ಥಾನ್ ರಾಯಲ್ಸ್ ದ್ವಿತೀಯಾರ್ಧದಲ್ಲಿ ಸತತ 4 ಸೋಲುಗಳಿಂದ ಕಂಗೆಟ್ಟಿರೋದು. ನಾನು ಮೊದಲೇ ಹೇಳಿದೆ ಇದು ಡೂ ಆರ್ ಡೈ ಪಂದ್ಯ ಅಂತ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಈ ಸತತ 6 ಗೆಲುವನ್ನ ಏನ್ ಕಂಡಿದೆಯಲ್ಲ ಆರ್ಸಿಬಿ, ಅವೆಲ್ಲವೂ ಕೂಡ ಡೂ ಆರ್ ಡೈ ಪಂದ್ಯದ ರೀತಿಯಾಗಿನೇ ಇತ್ತು. ಹೀಗಾಗಿ ಆತ್ಮವಿಶ್ವಾಸದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಆರ್ಸಿಬಿಯದ್ದು ಒಂದು ಕೈ ಮೇಲಿದೆ. ಒಂದ್ ಕಡೆ ಸತತವಾದಂತ ಗೆಲುವು ದಾಖಲಿಸಿರೋದು, ಮತ್ತೊಂದ್ ಕಡೆ ರಾಜಸ್ಥಾನ್ ರಾಯಲ್ಸ್ ಸತತವಾದಂತ ಸೋಲ್ಗಳನ್ನ ಕಾಣ್ತಾ ಇರುವಂತದ್ದು. ಹಾಗೆ ಓಪನರ್ಗಳಾದಂತ ಆರೆಂಜ್ ಕ್ಯಾಪ್ ಹೋಲ್ಡರ್ ವಿರಾಟ್ ಕೊಹ್ಲಿ ಹಾಗೆ ಫಾಫ್ ಡುಪ್ಲೆಸಿ ಉತ್ತಮ ಫಾರ್ಮ್ ನಲ್ಲಿರೋದು ತಂಡಕ್ಕೆ ಬಲ ಇದೆ. ಹಾಗೆ ರಜತ್ ಪಾಟಿದಾರ್ ಜೊತೆ ರೈಟ್ ಟೈಮ್ ನಲ್ಲಿ ಲಯ ಕಂಡುಕೊಂಡಿರುವಂತ ಆಸ್ಟ್ರೇಲಿಯನ್ ಆಟಗಾರರಾದಂತ ಕ್ಯಾಮರೂನ್ ಗ್ರೀನ್ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಆಲ್ರೌಂಡ್ ಆಟವನ್ನ ಇವತ್ತು ಕೂಡ ಪ್ರದರ್ಶಿಸಿದ್ದೆ. ಆದ್ರೆ ಮಿಡಲ್ ಆರ್ಡರ್ಗೂ ಕೂಡ ಒಂದು ಬಲ ಬಂದಂಗಾಗುತ್ತೆ. ಹಾಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೂ ಕೂಡ ಶಕ್ತಿ ಬಂದಂಗಾಗುತ್ತೆ. ಇನ್ನು ತಂಡದ ಬೌಲಿಂಗ್ ಸಾರಥ್ಯ ವಹಿಸಿರುವಂತ ಸಿರಾಜ್ ಈ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಲೇಬೇಕಾದಂತ ಅನಿವಾರ್ಯತೆ ತಂಡಕ್ಕೆ ಇದೆ. ಹಾಗೆ ಈ ಬಾರಿಯ ಟೂರ್ನಿಯಲ್ಲಿ ಇತ್ತೀಚಿನ 3 ಪಂದ್ಯಗಳಲ್ಲಿ ಎದುರಾಳಿ ತಂಡವನ್ನ ಆಲ್ ಔಟ್ ಮಾಡಿರುವಂಥದ್ದು ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇಡುವಂತೆ ಮಾಡಿದೆ. ಹಾಗೆ ಟೂರ್ನಿಯ ಮೊದಲ 9 ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ 8 ಪಂದ್ಯ ಗೆದ್ದಿತ್ತು. ಆದ್ರೆ ಆ ನಂತರದ 5 ಪಂದ್ಯದಲ್ಲಿ ಸತತ 4 ಸೋಲುಗಳನ್ನ ಅನುಭವಿಸಿದ್ರೆ 1 ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಹೀಗಾಗಿ ಸತತ ಸೋಲುಗಳಿಂದ ಕಂಗೆಟ್ಟಿರುವಂತಹ ರಾಜಸ್ಥಾನ್ ಪರ ಉತ್ತಮ ಫಾರ್ಮ್ ನಲ್ಲಿದ್ದಂತ ಜೋಸ್ ಬಟ್ಲರ್ ಇಂಗ್ಲೆಂಡ್ಗೆ ಹಿಂತಿರುಗಿರುವಂಥದ್ದು ಕೂಡ ಅವರಿಗೆ ಮತ್ತೊಂದು ದೊಡ್ಡ ಸೆಟ್ ಬ್ಯಾಕ್. ಇನ್ನು ಯಶಸ್ವಿ ಜೈಸ್ವಾಲ್ ಕನ್ಸಿಸ್ಟೆನ್ಸಿಯನ್ನ ನಂಬಂಗಿಲ್ಲ. ಸಂಜು ಸ್ಯಾಮ್ಸನ್ ಹಾಗೆ ರಿಯಾನ್ ಪರಾಗ್ ಅವ್ರು ಹೇಗೆ ಒತ್ತಡವನ್ನ ನಿಭಾಯಿಸ್ತಾರೆ ಅನ್ನೋದರ ಮೇಲೆ RR ರನ್ ಗಳಿಕೆ ಅವಲಂಬಿತ ಆಗಿದೆ. ಹಾಗೆ ಅನುಭವಿ ಸ್ಪಿನ್ನರ್ಗಳಾದಂತಹ ಅಶ್ವಿನ್ ಜೊತೆಗೆ ಯಜುವೇಂದ್ರ ಚಹಲ್ ಜೊತೆಗೆ ಬೌಲ್ಟ್ ಪರ್ಫಾರ್ಮೆನ್ಸ್ ಮೇಲೆ ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಡಿಪೆಂಡ್ ಆಗಿದೆ. ಇನ್ನು ಟೂರ್ನಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೆ ಆರ್ಸಿಬಿ 1 ಬಾರಿ ಮುಖಾಮುಖಿಯಾಗಿದ್ದು ಈ ಬಾರಿಯ ಟೂರ್ನಿಯಲ್ಲಿ ಕೊಹ್ಲಿ ಶತಕ ಸಿಡಿಸಿದ್ರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇದೊಂದು ರೀತಿಯಾದಂತಹ ಸೇಡು ತೀರಿಸಿಕೊಳ್ಳುವಂತ ಪಂದ್ಯಕ್ಕೂ ಕೂಡ ಸಾಕ್ಷಿ ಆಗಬಹುದು. ಹಾಗೆ ಎರಡೂ ತಂಡಗಳು IPL ನಲ್ಲಿ 30 ಬಾರಿ ಮುಖಾಮುಖಿಯಾಗಿದ್ದು ಅದರಲ್ಲಿ 15 ಬಾರಿ ಆರ್ಸಿಬಿ ಗೆದ್ದಿದ್ರೆ 13 ಬಾರಿ ರಾಜಸ್ಥಾನ್ ರಾಯಲ್ಸ್ ಗೆದ್ದಿದೆ. ಇಲ್ಲೂ ಕೂಡ ಸ್ವಲ್ಪ ನಮ್ಮ ಕೈಯ ಮೇಲಿದೆ. ಇನ್ನು 2 ಪಂದ್ಯ ರದ್ದಾಗಿವೆ. ಹಾಗೆ ಮೊನ್ನೆ GT ವಿರುದ್ಧ ಅಂದ್ರೆ ಗುಜರಾತ್ ಟೈಟಾನ್ಸ್ ವಿರುದ್ಧವಾಗಿ ಗುಜರಾತ್ನಲ್ಲೇ ಅಂತಂದ್ರೆ ಇವತ್ತು ಪಂದ್ಯ ನಡೆಯುವಂತ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ 16 ಓವರ್ನಲ್ಲೇ 200+ ಚೇಸ್ ಮಾಡಿರೋದಿದೆಯಲ್ಲ, ಇದು ಕೂಡ ಇವತ್ತಿನ ಪಂದ್ಯದ ಮತ್ತೊಂದು ಆತ್ಮವಿಶ್ವಾಸಕ್ಕೂ ಕಾರಣ ಆಗಬಹುದು. ಅದೇನೇ ಇರಲಿ, ಸಂಜೆ 7:30ಕ್ಕೆ ಪಂದ್ಯ ಆರಂಭ ಆಗ್ತಾ ಇದ್ದು ಆರ್ಸಿಬಿಯ ಹೊಸ ಅಧ್ಯಾಯದ ನಾಗಾಲೋಟ ಮುಂದುವರಿಲಿ ಅನ್ನೋದು ಅಸಂಖ್ಯ ಅಭಿಮಾನಿಗಳ ಆಶಯ. ಜೊತೆಗೆ ನೀವು ಅಕಸ್ಮಾತ್ ಆರ್ಸಿಬಿ ಏನಾದರೂ ಇವತ್ತು ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಅನುಕೂಲನಾ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಅನುಕೂಲನಾ? ನಿಮ್ಮ ವ್ಯೂಸ್ ಏನಿದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.